ಒಂದು ಪಾಲಿಗಾನಲ್ಲಿ ಯಾವ ಸೈಡ್ ಪಾಯಿಂಟ್ ತೊಗೊಳಕ್ಕಾಗಲ್ಲ, ಆವಾಗ ಡೀಟೇಲ್ ಸರ್ವೆನ ಯೂಸ್ ಮಾಡಿಕೊಂಡು ಆ ಪಾಯಿಂಟ್ನ ಹೆಂಗೆ ತೊಗೊಳ್ಳೋದಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಎಕ್ಸ್ಟ್ರಾಜನ್ ಆ್ಯಪ್ನ ಓಪನ್ ಮಾಡಿ ಡಿವೈಸ್ಗೆ ಹೋಗಿ ಡಿವೈಸ್ನ ಕನೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೋವರ್ಗೆ ಹೋಗಿ ರೋವರ್ನ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸರ್ವೆಗೆ ಬಂದು ಡೀಟೇಲ್ ಸರ್ವೆನ ತೊಗೊಳ್ಳಿ. ಇಲ್ಲಿ ನಿಮಗೆ ಯಾವ ಬಿಲ್ಡಿಂಗಲ್ಲಿ ಆ ಪಾಯಿಂಟ್ ತೊಗೊಳಕ್ಕಾಗಲ್ಲ ಆ ಬಿಲ್ಡಿಂಗ್ ಲೊಕೇಶನ್ನ ಝೂಮ್ ಮಾಡ್ಕೊಳ್ಳಿ. ನೆಕ್ಸ್ಟು ರೈಟ್ ಸೈಡಲ್ಲಿ ಇಂಟರ್ಸೆಕ್ಷನ್ ಅನ್ನೋ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ತುಂಬ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಅಜಿಮುತ್ ಅನ್ನೋ ಆಪ್ಷನ್ನ ತಗೊಳ್ಳಿ. ಇಲ್ಲಿ ಝೆಡ್ ಹತ್ರ ರೈಟ್ ಸೈಡಲ್ಲಿ ಒಂದು ರೆಕ್ಟ್ಯಾಂಗಲ್ ಥರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಯಾವ ಬಿಲ್ಡಿಂಗ್ ಹತ್ರ ಪಾಯಿಂಟ್ ಬೇಕು ಆ ಬಿಲ್ಡಿಂಗ್ನ ಝೂಮ್ ಮಾಡಿ ಆ ಕಾರ್ನರ್ ಹತ್ರ ಹೋಗಿ ಪಾಯಿಂಟ್ ತೊಗೋಬೇಕಾದ್ರೆ ಆರ್ಟಿಕೆ ಫಿಕ್ಸಲ್ಲಿ ಇರಬೇಕು ನೋಡ್ಕೊಳ್ಳಿ. ಇಲ್ಲಿರೋ ಆರೋ ಮಾರ್ಕ್ನ ನಿಮಗೆ ಎಲ್ಲಿ ಪಾಯಿಂಟ್ ಬೇಕೋ ಆ ಪಾಯಿಂಟ್ ಹತ್ರ ಅದನ್ನು ಪಿನ್ ಮಾಡಿ. ಇವಾಗ ಆ ಪಾಯಿಂಟು ಕ್ಯಾಪ್ಚರ್ ಆಗಿದೆ ಸಕ್ಸಸ್ಫುಲ್ಲಾಗಿ. ನೆಕ್ಸ್ಟು ಕಂಪ್ಯೂಟ್ ಕೊಡಿ, ಸೇವ್ ಕೊಡಿ. ಇವಾಗ ಪಾಯಿಂಟು ಒಂದು ಫೋಟೋಗ್ರಾಫಿಗೆ ಹೋಗಿ ಒಂದು ಫೋಟೋ ತೊಗೊಳ್ಳಿ. ಓಕೆ ಕೊಡಿ. ನೆಕ್ಸ್ಟು ಇಲ್ಲೇನಾದರೂ ಪಾಯಿಂಟ್ ನೇಮಿಂಗ್ ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡ್ಕೊಳ್ಳಿ. ಓಕೆ ಕೊಡಿ. ಇವಾಗ ಆ ಪಾಯಿಂಟು ಸ್ಟೋರ್ ಆಗಿದೆ. ಇದನ್ನು ನೀವೀಗ ಇಲ್ಲಿ ಝೂಮ್ ಮಾಡಿ ನೋಡಿದ್ರೆ PT1 ಅನ್ನೋ ಪಾಯಿಂಟು ನಿಮಗೆ ಕಾಣಿಸುತ್ತೆ. ಈಗ ಇದನ್ನು ನೀವು ಪಾಯಿಂಟ್ ಡೇಟಾದಲ್ಲಿ ಹೋಗಿ ನೋಡ್ಬೋದು. ಇಲ್ಲಿ ಪಾಯಿಂಟ್ PT1 ಅನ್ನೋದು ಸ್ಟೋರ್ ಆಗಿದೆ ಮತ್ತು ಇದನ್ನು ನೀವು ಬೇಕಾದರೆ ಎಕ್ಸ್ಟ್ರಾಕ್ಟ್ ಕೂಡ ಮಾಡ್ಕೋಬೋದು.